ಆಕಾಶವಾಣಿ ಮಂಗಳೂರು. ಕಾವ್ಯಯಾನ ಬತ್ತಲೇಶ್ವರ ಕವಿ ವಿರಚಿತ ಕೌಶಿಕ ರಾಮಾಯಣ ಕಾವ್ಯದ ವಾಚನ ವ್ಯಾಖ್ಯಾನ. ಇಂದಿನ ಕಾರ್ಯಕ್ರಮದಲ್ಲಿ ವಾಚನಕಾರರಾಗಿ ಭಾಗವಹಿಸುತ್ತಾರೆ ಶುಭರಾವ್ ಪಿವಿ. ವ್ಯಾಖ್ಯಾನಕಾರರು ಡಾಕ್ಟರ್ ಬಿಎನ್ ಮಹಾಲಿಂಗ ಭಟ್. ಇದೀಗ ಕೇಳಿ ಕಾವ್ಯಯಾನದ 53ನೇ ಹೆಜ್ಜೆ. ಮತಂಗ ಮುನಿಗಳ ಶಿಷ್ಯೆ, ಪರಮ ರಾಮಭಕ್ತೆ ಶಬರಿಯ ಆಶ್ರಮಕ್ಕೆ ರಾಮ ಲಕ್ಷ್ಮಣರೀರ್ವರ ಆಗಮನವಾಗುತ್ತದೆ. ಅಲ್ಲಿಗಾಗಮಿಸಿದ ಅವರನ್ನು ಶ್ರದ್ಧಾಭಕ್ತಿಯಿಂದ ಸತ್ಕರಿಸ್ತಾಳೆ, ಗೌರವಿಸ್ತಾಳೆ ಶಬರಿ. ಸೀತಾಪಹರಣದ ವಿಷಯ ಉಭಯ ಕುಶಲೋಪರಿಗಳ ಮಧ್ಯೆ ಅಲ್ಲಿ ಪ್ರಸ್ತಾಪಗೊಳ್ಳುತ್ತದೆ. ಆ ಎಲ್ಲ ವಿಚಾರಗಳ ಮಥನದ ಕೊನೆಯಲ್ಲಿ ಶಬರಿ ಹರಿಪಾದವನ್ನು ಸೇರ್ತಾಳೆ. ಆಕೆಗೆ ಮುಕ್ತಿಯ ಪದವನ್ನು ಶ್ರೀರಾಮ ನೀಡುತ್ತಾನೆ. ಅಲ್ಲಿಂದ ಮುಂದಕ್ಕೆ ಹರಿಯವನದಲ್ಲಿ ಕಂಡು ದೂರದಿ ತರಣಿಸುತ್ತ ಹನುಮಂತ ದೇವನ ಕರೆದು ಕಳುಹಿದ ನರರು ಅದಾರೋ ನೋಡಿ ಬಾ ಎನ್ನುತ್ತ ಅರಸನಿದ್ದ ತರುವ ಸಾರಲು ತರಣಿ ಕುಲ ಕರಬಳಲಿ ನಿದ್ರೆಯಲಿರಲು ತರಣಿ ಕುಲ ಕರಬಳಲಿ ನಿದ್ರೆಯಲಿರಲು ಸಪ್ತವ ಕಂಡು ತೆರೆದು ಎಂದ ಲಕ್ಷ್ಮಣಗೆ ಹರಿಯವನದಲ್ಲಿ ಕಂಡು ದೂರದಿ ತರಣಿಸುತ್ತ ಹನುಮಂತ ದೇವನ ಕಣ್ತೆರೆದು ಎಂದ ಲಕ್ಷ್ಮಣಗೆ ಸೀತಾವಿಯೋಗ ವಿಹ್ವಲನಾದ ಶ್ರೀರಾಮ ತಮ್ಮ ಲಕ್ಷ್ಮಣನೊಡನೆ ಮುಂದುವರಿಯುತ್ತಾ ಕ್ರೌಂಚಾರಣ್ಯದ ಮೂಲಕ ಸಾಗಿ ಪರಮ ಪಾವನವೆನಿಸಿದ ಪಂಪಾ ಸರೋವರದ ಬಳಿಗೆ ಆಗಮಿಸ್ತಾನೆ. ಅಲ್ಲಿ ಒಂದಿನಿತು ಕಾಲ ವಿಶ್ರಮಿಸಿ ಮುಂದೆ ಆತಂಕದ ಕಂಪನದೊಡನೆ ತಮ್ಮನಾದ ಲಕ್ಷ್ಮಣನೊಡನೆ ಪ್ರಯಾಣವನ್ನು ಮುಂದುವರಿಸ್ತಾನೆ. ಮಹಾರಾಮಭಕ್ತೆಯಾದ ಶಬರಿಯ ಆತಿಥ್ಯವನ್ನು ಸ್ವೀಕರಿಸಿ ಅವಳ ಆಶ್ರಮದಿಂದ ಹೊರಟ ರಾಮ ಲಕ್ಷ್ಮಣರು ಮಾರ್ಗ ಮಧ್ಯದಲ್ಲಿ ಕಬಂದಬಾಹು ಎನ್ನುವ ಬಲಿಷ್ಠನಾದ ರಾಕ್ಷಸನನ್ನು ಎದುರಿಸುವ ಪ್ರಸಂಗ ಸನ್ನಿಹಿತವಾಗುತ್ತದೆ. ಆತನನ್ನು ಎದುರಿಸಿ ವಧಿಸಿ ಆತನಿಗೆ ಪೂರ್ವದ ಮಂಗಳದ ರೂಪವನ್ನು ಒದಗಿಸಿಕೊಟ್ಟು ಆ ರಾಕ್ಷಸನ ಹೊಸ ರೂಪದಿಂದ ಸುಗ್ರೀವ ಸಖ್ಯ, ರಾಕ್ಷಸ ವಧೆ, ಸೀತಾ ದರ್ಶನದಂತಹ ಶುಭ ವಿಚಾರಗಳ ಶುಭ ನುಡಿಗಳನ್ನು ಕೇಳಿ ಸಹೋದರರಿರುವರು ಅಲ್ಲಿಂದ ಮುಂದುವರಿಯುತ್ತಾ ಋಷ್ಯಮುಖ ಪರ್ವತದ ಕಡೆಗೆ ಸಾಗಿದರು. ಹಾಗೆ ಆ ಪರ್ವತಗಳ ಎಡೆಯಲ್ಲಿ ಸಹೋದರರಿರುವರು ಸಾಗಿ ಬರುತ್ತಿರಲು ಕ್ಷಾತ್ರ ತೇಜದಿಂದ ಕಂಗೊಳಿಸುತ್ತಿರುವ ಆ ನರರೀರುವರನ್ನು ಕಪಿರಾಜನಾದಂತಹ ಸುಗ್ರೀವನು ದೂರದಿಂದ ಕಂಡು ತನ್ನ ಸಖನಾದ ಹನುಮಂತನನ್ನು ಬಳಿಗೆ ಕರೆದು, ನಮ್ಮ ವ್ಯಾಪ್ತಿಯ ಅರಣ್ಯದಲ್ಲಿ ಅಲೆದಾಡುತ್ತಿರುವ ಮನುಜರು ಯಾರು ಎಂದು ತಿಳಿದು ಬರುವ ಜವಾಬ್ದಾರಿ ನಿನ್ನದು ಎಂದು ಆದೇಶಿಸಿದ. ರಾಜಾಜ್ಞೆಯನ್ನು ಶಿರಸ ವಹಿಸಿಕೊಂಡಂತಹ ಆಂಜನೇಯನು ಆಗಂತುಕರಿರುವ ಕಾನನದ ಎಡೆಗೆ ಸಾಗಿ
ಅವರನ್ನು ಗಮನಿಸಲು, ಅವರ ಚಲನವಲನಗಳನ್ನು ಪರೀಕ್ಷಿಸಲು ರವಿಕುಲ ಸಂಜಾತನಾದ ರಾಮ ಆ ಸಂದರ್ಭದಲ್ಲಿ ಬಳಲಿ ನಿದ್ರಿಸುತ್ತಿದ್ದ. ನಿದ್ರಿಸಿದ ರಾಮ ನಿದ್ದೆಯಿಂದ ಎದ್ದು ನಿದ್ದೆಯಲ್ಲಿ ಬಿದ್ದ ಕನಸಿನ ವಿಚಾರವನ್ನು ಲಕ್ಷ್ಮಣನಲ್ಲಿ ಹೇಳಹೊರಟ. ಹೇಳುತ್ತಿದ್ದುದನ್ನೆಲ್ಲ ಪವನಜ ಕೇಳಿಸಿದ. ಪರಮರಾಮಭಕ್ತೆ ಶಬರಿಯ ಆಶ್ರಮದಿಂದ ಆತಿಥ್ಯವನ್ನು ಸ್ವೀಕರಿಸಿಕೊಂಡು ಆಕೆಗೆ ಮಂಗಳದ ನೆಲೆಯನ್ನು ಒದಗಿಸಿಕೊಟ್ಟು ಮುಂಬರ್ತಾ ಇರುವಾಗ ಬಲಿಷ್ಠನಾದ ಕಬಂಧ ಎಂಬ ರಾಕ್ಷಸನನ್ನು ವಧಿಸುವ ಪ್ರಸಂಗ ಸನ್ನಿಹಿತವಾಗುತ್ತದೆ. ಕಬಂಧನನ್ನು ವಧಿಸಿ ಅವನಿಗೆ ಪೂರ್ವದ ಮಂಗಳದ ರೂಪವನ್ನು ಒದಗಿಸಿಕೊಟ್ಟು ಅವನಿಂದ ಕಪಿರಾಜನಾದಂತಹ ಸುಗ್ರೀವನ ಸಖ್ಯದ ಭಾಗ್ಯ, ರಾಕ್ಷಸರ ವಧೆ, ಸೀತಾದರ್ಶನದ ಸೌಭಾಗ್ಯದ ಶುಭ ನುಡಿಗಳನ್ನು ಕೇಳಿ ಮುಂದುವರಿಯುತ್ತಾ ಆಯಾಸಗೊಂಡಾಗಲೆಲ್ಲ ತಟಾಕಗಳ ತಟದಲ್ಲಿ ವಿಶ್ರಾಂತಿಯನ್ನು ಪಡೆಯುತ್ತಾ ಋಷ್ಯಮೂಕ ಪರ್ವತಗಳ ಕಡೆ ರಾಮಲಕ್ಷ್ಮಣರು ಸಾಗುತ್ತಾ ಬಂದರು. ಋಷ್ಯಮೂಕದ ಕಡೆ ನಡೆದು ಹೋಗುತ್ತಿರುವಾಗ ಕ್ಷಾತ್ರ ತೇಜದಿಂದ ಕೂಡಿರುವ ನರರೀರುವರನ್ನ ಕಪಿರಾಜನಾದ ಸುಗ್ರೀವ ಗಮನಿಸಿ ತನ್ನ ಸಖನಾದ ಹನುಮಂತನನ್ನು ಬಳಿಗೆ ಕರೆದು, ನಮ್ಮ ವ್ಯಾಪ್ತಿಯ ಅರಣ್ಯದಲ್ಲಿ ಅಲೆದಾಡುತ್ತಿರುವ ಇರುವರು ಮನುಜರು ಯಾರೆಂಬುದನ್ನು ತಿಳಿದು ನೀನು ಇತ್ತ ಬಾ ಎಂದು ಆದೇಶಿಸಿದ. ರಾಜಾಜ್ಞೆಯಂತೆ ಮನುಜರ ಇರವನ್ನು ಅರಿಯಲು ಆಂಜನೇಯನು ಆಗಂತುಕರಿರುವ ಕಾನನದೆಡೆಗೆ ಸಾಗಿ ಅವರನ್ನು ಗಮನಿಸ್ತಾನೆ. ರವಿಕುಲ ಸಂಜಾತನಾದ ಶ್ರೀರಾಮ ಆ ಅವಧಿಯಲ್ಲಿ ಬಳಲಿ ನಿದ್ರಿಸಿದ್ದು, ನಿದ್ದೆಯಿಂದ ಎದ್ದು ನಿದ್ದೆಯಲ್ಲಿ ಬಿದ್ದ ಕನಸಿನ ಬಗ್ಗೆ ಲಕ್ಷ್ಮಣನಲ್ಲಿ ಹೇಳುತ್ತಿದ್ದುದನ್ನೆಲ್ಲ ಪವನಜ ಕೇಳಿಸಿದ. ಮಾತ ಕೇಳುತ್ತ ಅನಿಲ ಸಂಭವ ಮಾತೆ ಇತ್ತಾವರವ ನೆನೆದನು. ಭೂತ ಶಾಖೆಯ ನಲುಗಿ ದನಿಗೊಡಲು ಅರಸ ನೋಡಿದನು. ಈತನಾರೆಂದೆನುತ ಹರಿಯಿರೇ ವಾತ ಸಂಭವ ಬಂದು ಕಂಡನು. ಚೂತನೂತನ ಫಲದ ದಶಕವ ಕಾಣಿಕೆಯನಿತ್ತು. ದನಿಗೊಡಲು ಅರಸ ನೋಡಿದನು. ತಮ್ಮ ಪರಿಸರಕ್ಕೆ ಬಂದ ಮನುಷ್ಯರ ಚಲನವಲನಗಳನ್ನು ಗಮನಿಸುವುದಕ್ಕಾಗಿ ಹನುಮನು ಮನವೇರಿ ಕುಳಿತಿದ್ದ ಹನುಮನಿಗೆ ರಾಮನು ಕನಸಿನ ಕಥೆಯನ್ನು ಹೇಳುವುದು ಕೇಳಿಬಂತು. ಅದನ್ನು ಕೇಳಿಸಿಕೊಂಡ ಪವನಜ ಹಿಂದೆ ತನ್ನ ತಾಯಿ ಅಂಜನಾದೇವಿ ರಾಮದರ್ಶನದ ಸಂಬಂಧವಾಗಿ ಹೇಳಿದ ಕೆಲವು ಮಾತುಗಳನ್ನು ನೆನಪಿಸಿಕೊಂಡ. ಆ ನೆನಪಿನ ಬಲದಲ್ಲಿ ಕೆಳಗೆ ವಿಶ್ರಾಂತಿಯಲ್ಲಿರುವವರನ್ನು ಅವರ ಗಮನವನ್ನು ತನ್ನೆಡೆಗೆ ಸೆಳೆಯಬೇಕೆಂಬ ಮಹೋದ್ದೇಶದಿಂದ ತಾನು ಕುಳಿತ ಮರದ ಕೊಂಬೆಯನ್ನಲ್ಲಾಡಿಸಿ ಧ್ವನಿ ಮಾಡಿದ. ಧ್ವನಿ ಬಂದ ಎಡೆಗೆ ರಾಮ ತನ್ನ ಗಮನವನ್ನು ಹರಿಸಿದ. ಆಗ ಹನುಮ ನೂತನ ಫಲ ಪುಷ್ಪಗಳ ರಾಶಿಯ ಕಾಣಿಕೆಯನ್ನು ರಾಮನಿಗಿತ್ತು ರಾಮನ ಪಾದಕ್ಕೆ ನಮಿಸಿದ ಕಪಿಯ ಕುರಿತಾಗಿ ಶ್ರೀರಾಮ ಹೊನ್ನ ಕುಂಡಲ ಹೊತ್ತ ಕಪಿಯೂ
ಹೊನ್ನ ಕಚ್ಚುಟವೆಂತು ಘಟಿಸಿತು ತನ್ನ ಕಾಂಬುದಕ್ಕೇನು ಕಾರಣವೆನಲು ಕಪಿ ನುಡಿದ ತನ್ನ ತಾಯುಪದೇಶವೆನಗಿದು ತನ್ನ ತಾಯ ಉಪದೇಶವೆನಗಿದು ನಿನ್ನ ಸಿರಿಚರಣಾಬ್ಜಗತಿಯನೇ ನಿನ್ನ ಪೂರ್ವಾಪರವ ಹೇಳೈ ನಿನ್ನ ಪೂರ್ವಾಪರವ ಹೇಳೈ ಲಾಲಿಸುವೆನೆಂದ ನಿನ್ನ ಪೂರ್ವಾಪರವ ಹೇಳೈ ಲಾಲಿಸುವೆನೆಂದ ತನಗೆ ಕಾಣಿಕೆಯಿತ್ತ ಕಪಿ ಹೊನ್ನ ಕುಂಡಲವನ್ನು ಧರಿಸಿದೆ, ಹೊನ್ನ ಕೌಪೀನವನ್ನು ತೊಟ್ಟಿದೆ. ಈ ರೀತಿಯಲ್ಲಿ ನೀನು ನನ್ನನ್ನು ಬಂದು ಕಾಣಲು ಕಾರಣವೇನು ಎಂದು ಶ್ರೀರಾಮನು ತನ್ನ ಎದುರಿರುವ ಕಪಿಯನ್ನು ಪ್ರಶ್ನಿಸಿದ. ಆಗ ಬಳಿಯಿರುವ ಕಪಿ, ಹಿಂದೆ ನನ್ನ ತಾಯಿ ಅಂಜನಾದೇವಿ ರಾಮದರ್ಶನದ ಭಾಗ್ಯ ನನಗುಂಟೆಂದು ಹೇಳಿರುವಳು. ಆ ಮಾತನ್ನು ಇವತ್ತು ನಾನು ನೆನೆದೆ. ಅದೇಕೆ ಈ ಗಳಿಗೆಯಲ್ಲಿ ನಿಜವಾಗಬಾರದು ಎಂದು ಭಾವಿಸಿ ನಿನ್ನ ಶ್ರೀಪಾದವೇ ಗತಿಯೆಂದು ನಿನ್ನನ್ನು ಕಾಣಲು ಬಳಿ ಬಂದೆ. ಸ್ವಾಮಿ, ನೀವು ನಿಮ್ಮ ಪೂರ್ವಾಪರವನ್ನು ಪೂರ್ತಿಯಾಗಿ ನನಗೆ ಹೇಳಬೇಕು, ನಾನು ಕೇಳಲಿಚ್ಛಿತನಾಗಿದ್ದೇನೆ ಎಂದು ಕಪಿ ಹೇಳಿತು. ನಿನ್ನ ರೂಪಿದು ಹೊಸತು ರಕ್ಕಸ ಕುನ್ನಿಗಳ ಕಡು ಕಪಟದಳತೆಯ ಹೊನ್ನ ಮೃಗ ಬಳಿ ಬಿಡಿದು ಬಳಲಿಕೆಯಾಯ್ತು ನಗೆಯಾಯ್ತು ನಿನ್ನ ನಂಬುವರೆಮ್ಮೆಯೆಂದರೆ ಮುನ್ನ ನೊಂದವರು ಅಳುಕುವರು ದಿಟ ಎನ್ನ ಪತಿ ತರಣಿ ಜನ ನುಡಿಸುವೆ ಹರನ ಹೊಣೆಗೊಡುವೆ ನಿನ್ನ ನಂಬುವರು ಎಮ್ಮೆಯೆಂದರೆ ಮುನ್ನ ನೊಂದವರು ಅಳುಕುವರು ದಿಟ ಎನ್ನ ಪತಿ ತರಣಿ ಜನ ನುಡಿಸುವೆ ಹರನ ಹೊಣೆಗೊಡುವೆ ಕಪಿಯ ಮಾತ ಕೇಳಿದ ಶ್ರೀರಾಮ, ನಿನ್ನ ರೂಪ ನನಗೆ ಹೊಸತಾಗಿ ಬಹಳ ವಿಶೇಷವಾಗಿ ಕಾಣಿಸುತ್ತಾ ಇದೆ. ಈ ರೂಪ ಮಾಯಾವಿ ರಾಕ್ಷಸರ ಕಪಟ ವೇಕಿರಬಾರದೆಂಬ ಶಂಕೆ ನನ್ನನ್ನು ಕಾಡ್ತಾ ಇದೆ. ಕಾನನದ ಮಧ್ಯೆ ಕಪಟದ ಚಿನ್ನದ ಜಿಂಕೆ ಎಂದರಿಯದೆ ಅದರ ಬೆನ್ನಟ್ಟಿ ಬಳಲಿದವ ನಾನು, ನಗೆಗೀಡಾದವ ನಾನು. ಆದ್ದರಿಂದ ಈ ಕಾನನದಲ್ಲಿ ಈ ರೂಪಿನಲ್ಲಿ ಕಂಡುಬರುವ ನಿನ್ನನ್ನು ಎಂತು ನಂಬಲಿ ನಾನು? ಈ ಮೊದಲಿನ ನೋವು ಅಳುಕನ್ನುಂಟು ಮಾಡುತ್ತಾ ಇದೆ ಎಂದ. ಅದಕ್ಕೆ ಪ್ರತಿಯಾಗಿ ಕಪಿ ಹನುಮ, ನೀನೆಂದುದರಲ್ಲಿ ದಿಟವಿರಬಹುದು ಸ್ವಾಮಿ, ಆದರೆ ನಾನಾದರೋ ಎನ್ನೊಡೆಯ ಸುಗ್ರೀವನ ನುಡಿಯಂತೆ ಬಂದವನು. ಇದಕ್ಕೆ
ಹರನೇ ಸಾಕ್ಷಿ ಎಂದು ಹೇಳಿದ. ಈ ಸಾಕ್ಷಿ ಮುಂದೆ ಸುಗ್ರೀವ ಸಖ್ಯಕ್ಕೆ, ಹಿತವನ್ನು ಬಯಸುವಂತಹ ಸಕನ ಸೌಭಾಗ್ಯಕ್ಕೆ, ಸಾಗರೋಲ್ಲಂಘನಕ್ಕೆ, ಸೀತಾನ್ವೇಷಣೆ ಯಶಸ್ಸಿಗೆ ಕಾರಣ ಆಗುತ್ತದೆ ಎನ್ನುವುದನ್ನು ಮುಂದಿನ ಭಾಗದಲ್ಲಿ ಅವಲೋಕಿಸೋಣ. ಇದುವರೆಗೆ ಕಾವ್ಯಯಾನ ಬತ್ತಲೇಶ್ವರ ಕವಿ ವಿರಚಿತ ಕೌಶಿಕ ರಾಮಾಯಣ ಕಾವ್ಯದ ವಾಚನ ವ್ಯಾಖ್ಯಾನದ 53ನೇ ಹೆಜ್ಜೆ ಪ್ರಸಾರವಾಯಿತು. ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸಿದವರು ಶುಭರಾವ್ ಪಿವಿ, ವ್ಯಾಖ್ಯಾನಕಾರರು ಡಾಕ್ಟರ್ ಬಿಎನ್ ಮಹಾಲಿಂಗ ಭಟ್. ನಿರ್ಮಾಣ ಸಹಾಯ ಚೈತನ್ಯ ಪ್ರಶಾಂತ್. ಕಾರ್ಯಕ್ರಮ ನಿರ್ಮಾಣ ಲತೀಶ್ ಪಾಲ್ದಾನೆ.